ಎದ್ದೇಳು ಕನ್ನಡಿಗ, ಕೆಆರ್ಎಸ್ ಪಕ್ಷ ಸೇರು ಬಾ, ಎದ್ದೇಳು ಕನ್ನಡಿಗ, ಕೆಆರ್ಎಸ್ ಪಕ್ಷ ಸೇರು ಬಾ, ಎದ್ದೇಳು ಕನ್ನಡಿಗ, ಕೆಆರ್ಎಸ್ ಪಕ್ಷ ಸೇರು ಬಾ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ. ಸಿರಿಗನ್ನಡಂ ಬಾಳ್ಗೆ. ಆತ್ಮೀಯ ಕೊಪ್ಪಳ ನಗರದ ಎಲ್ಲಾ ನಾಗರಿಕ ಬಂಧುಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಮಸ್ಕಾರಗಳು. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕೊಪ್ಪಳ ನಗರದಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುಬಾ ಎನ್ನುವಂತಹ ಅಭಿಯಾನವನ್ನ ಆಯೋಜಿಸಲಾಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 5 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಚಾಲನೆಯನ್ನ ನೀಡಿ ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ ಜಿಲ್ಲೆ ದಾಟಿ ಇವತ್ತು 5ನೇ ದಿನದಲ್ಲಿ ಕೊಪ್ಪಳ ಜಿಲ್ಲೆಗೆ ಬಂದಿದ್ದೇವೆ. ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವೆ ಎನ್ನುವಂತ ಅಭಿಯಾನವನ್ನ 3 ತಂಡಗಳಾಗಿ ವಿಭಾಗಿಸಲಾಗಿದ್ದು, 2ನೇ ತಂಡದ ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಸೋಮಸುಂದರ್ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಕೊಪ್ಪಳ ಜಿಲ್ಲಾ ಸಮಿತಿಯವರ ಪರವಾಗಿ, ಸೈನಿಕರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷರಾದಂತಹ ಜೋಗನಹಳ್ಳಿ ಗುರುಮೂರ್ತಿರವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಆನಂದ್ ಸರ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ರಾಜ್ಯ ರೈತ ಘಟಕದ ಕಾರ್ಯದರ್ಶಿಯಾದಂತಹ ಶಿವರಾಜ್ ಕಪ್ಪಗಲ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಹಿರಿಯರು, ಕನ್ನಡ ಪರ ಹೋರಾಟಗಾರರು, ಕೆಆರ್ಎಸ್ ಪಕ್ಷದ ಸಂಸ್ಥಾಪನಾ ಸದಸ್ಯರಾದಂತಹ ನಮ್ಮ ಪ್ರಸನ್ನ ಸರ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಜಿಲ್ಲಾ ಸಮಿತಿ ಮುಖಂಡರಾಗಿರ್ತಕ್ಕಂಥ ಗೊಡಚಳ್ಳಿ ಸರ್ ಅವರಿದ್ದಾರೆ, ಗೊಡಚಳ್ಳಿ ಅವರಿದ್ದಾರೆ, ನಮ್ಮ ಗಣೇಶ್ ಅವರಿದ್ದಾರೆ, ನಮ್ಮ ಶಾಮೀದ್ ಅಲಿ ಅವರಿದ್ದಾರೆ, ನಮ್ಮ ಹುಸೇನ್ ಬಾಷಾ ಅವರಿದ್ದಾರೆ, ಮತ್ತೆ ಈ ಭಾಗದಲ್ಲಿ ಬಸವರಾಜ್ ಯಲಬುರ್ಗಿ ಅವರು ಇದ್ದಾರೆ. ಒಟ್ಟಿನಲ್ಲಿ ನನಗೆ ಅವರಿವರು ಎನ್ನದೇ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ ಇಂದಿನ ಅಭಿಯಾನದ ಕುರಿತಾಗಿ ಮಾತಾಡಬೇಕಂತೇಳಿ ನಮ್ಮ ಉಪಾಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲ ನಾಯಕರುಗಳಿಗೆ ಹಾಗೂ ಜಿಲ್ಲಾ ತಂಡಕ್ಕೆ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನ ಮಾತಾಡೋದಕ್ಕೆ ಎದ್ದೇಳು ಕನ್ನಡಿಗ, ಎದ್ದೇಳು ಕನ್ನಡಿಗ, ಎದ್ದೇಳು ಕನ್ನಡಿಗ, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರಿಗೆ ಎಲ್ಲರಿಗೂ ನಮಸ್ಕರಿಸಿ, ಬಂಧುಗಳೇ, ಎದ್ದೇಳು ಕನ್ನಡಿಗ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 2ನೇ ತಂಡವಾಗಿ ನಾನು ಮಾರ್ಗವ ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ನಂತರ ಕೊಪ್ಪಳ ಜಿಲ್ಲೆಗೆ ನಾವು ಆಗಮಿಸಿದ್ದೀವಿ. ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು, ನಾಡಿನಲ್ಲಿ ಕನ್ನಡಿಗರನ್ನ ಎದ್ದೇಳಿಸಬೇಕು ಅನ್ನುವಂಥದ್ದನ್ನ ಜಿಲ್ಲೆಯಲ್ಲಿ ಚಾಲನೆ ಕೊಡಲಿಕ್ಕೆ ನಾವು ಬಂದಿದ್ದೀವಿ. ಜಿಲ್ಲಾ ತಂಡ ಇನ್ನು ಮುಂದೆ ಆ ಕಾರ್ಯಕ್ರಮವನ್ನ ಮುಂದುವರಿಸುವಂತದ್ದು, ಇಲ್ಲಿ ಜನಗಳನ್ನ ಎದ್ದೇಳಿಸುವಂತ ಕೆಲಸವನ್ನ ನಮ್ಮ ಗುಡಚಳ್ಳಿ ಅವರು ಸೇರ್ಕೊಂಡಂಗೆ ಎಲ್ಲ ಸೇರಿ ಜಿಲ್ಲಾ ತಂಡ ಮಾಡ್ತೀರಾ ಅಂತ ನಾನು ಅನ್ಕೊಳ್ತೀನಿ. ನೀವೆಲ್ಲ ಈ ಕನ್ನಡಿಗರನ್ನ ಹಾಗಂತ ನೀವು ಎಲ್ಲ ಮಲಗ್ಬಿಟ್ಟಿದಾರ ಸರ್, ಎಲ್ಲ ಎದ್ದಿ ಓಡಾಡ್ತಾ ಇದಾರೆ ಬೆಳಗ್ಗೆನೆ ಅಂತ. ಆದ್ರೆ ಅವ್ರು ಎದ್ದಿ ಓಡಾಡ್ತಾ ಇರುವಂತದ್ದು ಅವ್ರ ಮನೆಗಳಲ್ಲಿ ಕೆಲಸ ಮಾಡೋದಿಕ್ಕೆ, ರಾಜಕಾರಣವಾಗಿ ನಮ್ಮ ಕನ್ನಡ ನಾಡನ್ನ ಸುಸ್ಥಿರವಾಗಿ ಇಟ್ಕೊಳ್ಬೇಕು ಅಂತ ಅವ್ರು ಯಾವತ್ತೂ ಓಡಾಡ್ತಾ ಇಲ್ಲ. ಜನಗಳು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ನನ್ ಮನೆ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ರೆ ಎಲ್ಲ ಆಗ್ಬಿಡುತ್ತೆ ಅಂತ. ಅದು ಸಾಧ್ಯನೇ ಇಲ್ಲ. ಒಂದಲ್ಲ ಒಂದಿನ ಅವ್ರಿಗೆ ಏಟ್ ಬಿದ್ದು ಕರೆ ಮಾಡ್ತಾರೆ. ಎಲ್ಲಿಗೆ? ಪೊಲೀಸ್ ಠಾಣೆ ಕರೆ ಮಾಡ್ತಾರೆ. ಪೊಲೀಸ್ನವರು ಅವ್ರಿಗೇನು ಉತ್ತರ ಕೊಡ್ತಾ ಇದಾರ? ನ್ಯಾಯ ಯಾವುದೂ ಇಲ್ಲ. ನಾನ್ ಚೆನ್ನಾಗಿದ್ದೀನಿ ಅನ್ನುವಂಥವ್ರ ಮನೆಯಲ್ಲಿ ಅವತ್ತು ಮಾರನೇ ದಿನ ಇವತ್ತು ಚೆನ್ನಾಗಿದ್ದೀನಪ್ಪ ಅಂತ ಅಂದ್ರೆ ಯಾವುದೋ ಒಂದು ಸಮಸ್ಯೆ ಸರ್ಕಾರದ ಕಡೆಯಿಂದ ಬಂದು ಒದಗಿರುತ್ತೆ. ಸರ್ಕಾರಿ ಕಚೇರಿ ಕಡೆಯಿಂದ ಬೇರೆ ಬೇರೆ ರಸ್ತೆನಲ್ಲಿ ಹೋಗ್ತಾ ಇದ್ರೆ ಯಾರೋ ಒಬ್ಬ ಪುಂಡ ಅವ್ರ ಮೇಲೆ ಕಿರಿಕ್ ಮಾಡಿ ತೊಂದರೆ ಕೊಡುವಂತ ಕೆಲಸಗಳು ಆಗ್ತಾ ಇದಾವೆ. ಕನ್ನಡಿಗರನ್ನ ಆ ಕಾರಣಕ್ಕಾಗಿ ಬನ್ನಿ ಎದ್ದೇಳಿ. ನಿಮ್ಗೆ ಗೊತ್ತೇ ಇಲ್ಲ, ನನ್ನ ಆಸ್ತಿ ನನ್ನ ಹೆಸರಲ್ಲಿ ಐತಪ್ಪ ಅಂತ ಅಪ್ಪ ಮನೆಯಲ್ಲಿ ಆರಾಮಾಗಿ ಮಲಗಿದ್ರೆ
ಅದೇ ಹೆಸರಿನ ವ್ಯಕ್ತಿನ ಹುಡುಕಿ ನಿಮ್ಮೂರಿನಲ್ಲಿ ಬೇರೆಯವರಿಗೆ ಖಾತೆ ಆಗ್ಬಿಟ್ಟಿರುತ್ತೆ. ಆತ ಸೇಲ್ ಮಾಡ್ಬಿಟ್ಟಿರ್ತಾನೆ. ನಿಮ್ಮ ಆಸ್ತಿ ಮುಂದಿನ ಉತ್ತಾರ ತೆಗೆದು ನೋಡಿದ್ರೆ ಬೇರೆಯವ್ರಿಗೆ ಹೋಗ್ಬಿಟ್ಟಿರುತ್ತೆ. ನಾವೇ ಉಳ್ತಾ ಇದೀವಲ್ಲಣ್ಣ, ನಾನೇ ಉಳ್ತಾ ಇದ್ದೀನಿ ಅಂದ್ರೆ ಆ ಉಳುವಂತ ಆಸ್ತಿನಲ್ಲಿ ನಮ್ದು ಅಲ್ವೇ ಅಲ್ಲ. ಅವನು ನೀನೆಲ್ಲ ಹೋಗೋ ಅನ್ನುವಂಥದ್ದೇ ಇರುತ್ತೆ. ಅಂದ್ರೆ ಆ 2-3 ಕೈ ಬದಲಾಗ್ಬಿಟ್ರೆ ನಿಮ್ಗೆ ಗೊತ್ತೇ ಇರೋದಿಲ್ಲ, ಆಸ್ತಿ ಹೊಡೆತನನ್ನ ಕಳ್ಕೊಂಡ್ಬಿಟ್ಟಿರುತ್ತೆ. ಈ ನಾಡಿನಲ್ಲಿ ಕನ್ನಡಿಗರು ಈ ರೀತಿ ಆಗಬಾರದು. ಇವೆಲ್ಲವೂ ಕೂಡ ನೀಚ ಕೆಲಸ. ಕನ್ನಡಿಗ ನಿಜವಾಗ್ಲೂ ತನ್ನ ಆಸ್ತಿ ಜಮೀನು ಏನೆಲ್ಲ ಮಾಡ್ಕೊಂಡಿದ್ದಾನೆ, ಅವನು ಮನೆಯಲ್ಲಿದ್ರೂ ಕೂಡ ನೆಮ್ಮದಿಯಾದಂತಹ ಬದುಕನ್ನು ಕಾಣ್ತಾ ಇದ್ರು ಕೂಡ ಇವತ್ತು ಆಡಳಿತ ಮಾಡುವಂತಹ ಸರ್ಕಾರಗಳು ಅವನನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ. ತಾಲೂಕು ಕಚೇರಿಗಳಲ್ಲಿ ಇವತ್ತು ಅಕ್ರಮ ನಡೀತಾ ಇದೆ. ತಾಲೂಕು ಕಚೇರಿನಲ್ಲಿ ಯಾರ್ದೋ ಆಸ್ತಿ ನಾನು ಅಂತ ಬಂದ್ರೆ ಅವನಿಗೆ ಹಣ ಕೊಟ್ರೆ ಸಾಕು, ಕಣ್ಣು ಮುಚ್ಚಿಕೊಂಡು ಅವನಿಗೆ ಖಾತೆ ಕೊಂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ರಿಜಿಸ್ಟರ್ ಆಫೀಸ್ಗಳಿಗೆ ಹೋಯ್ತು ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹಣ ಕೊಟ್ರೆ ಯಾರಿಗೆ ಬೇಕಾದರೂ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ಅದು ನೋಡ್ತಾನೆ ಇಲ್ಲ. ಅದು ಬಹಳಷ್ಟು ಕಡೆ ನಮ್ಗೆಲ್ಲ ಕಂಡು ಬಂದಿದೆ, ಇವತ್ತು ಕೂಡ ನಡೀತಾನೆ ಇದೆ. ನಾವು ಯಾರನ್ನ ಸರ್ಕಾರಿ ನೌಕರರು ನಮ್ಮ ನೌಕರರು ಅಂತ ಅನ್ಕೊಂಡಿದೀವಿ, ಆ ನೌಕರರು ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಾ, ಎಪಿಎಂಸಿನಲ್ಲಿ ಅನ್ಯಾಯ ಆಗಿದೆ ಅಂತ ಪೊಲೀಸ್ ಠಾಣೆಗೆ ಹೋದ್ರೆ ನೀನು ಅನ್ಯಾಯ ಕೇಳಕ್ ಬಂದಿದ್ಯಾ, ಬಾಯಲ್ಲಿ ನಿನಗೆ ಕೇಸ್ ಹಾಕ್ತೀನಿ, ನಿನಗೆ ಕೇಳ್ದಂಗೆ ಆಗು ಅನ್ನುವಂತ ಸ್ಥಿತಿಯಲ್ಲಿ ನಿಂತಿದ್ದಾರೆ ಇವತ್ತು ರಾಜ್ಯದಲ್ಲಿ. ಯಾರನ್ನು ಕೂಡ ಧ್ವನಿ ಎತ್ತದವ್ರನ್ನ ಧ್ವನಿಯನ್ನ ಅಡಗಿಸುವಂತಹ ಕೆಲಸವನ್ನ ಸರ್ಕಾರದ ಕೆಲಸ ಮಾಡುವಂತಹ ನೌಕರರು ಇವತ್ತು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ನಾಡಿನ ಜನಗಳನ್ನ ಎದ್ದೇಳಿ ಕನ್ನಡಿಗ, ಎದ್ದೇಳು ಕನ್ನಡಿಗ, ಈ ನಾಡನ್ನ ಉಳಿಸುವಂತಹ ಮಹತ್ಕಾರ್ಯಕ್ಕೆ ನೀನು ಬಾ ಅನ್ನುವಂತ ಕರೆಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೊಡ್ತಾ ಇದೆ. ಈಗಾಗಲೇ ರಾಜ್ಯದ ಹಲವಾರು ಕಡೆಗಳಿಂದ ನಮ್ಮ ಪಕ್ಷದ ಇನ್ನೂ 2 ತಂಡ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಈ ಭಾಗದಿಂದ ಚಾಲನೆ ಕೊಡ್ತಾ ಇದ್ದೀವಿ. ನವೆಂಬರ್ 1ನೇ ತಾರೀಕು ಬೆಂಗಳೂರಿನಲ್ಲಿ ಸೇರಿ ಕನ್ನಡಮನ್ನ ಸೇರನ್ನ ಎಳೆಯುವಂತಹ ಕೆಲಸವನ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಕೊಪ್ಪಳದಿಂದ ಎಲ್ಲ ಕನ್ನಡಿಗರು ಬಂದು ಆ ಕೊಪ್ಪಳದ ತಂಡ ಏನಿದೆ ಅದು ಕನ್ನಡಮನ್ನ ಸೇರನ್ನ ಬೆಂಗಳೂರಿನಲ್ಲಿ 1ನೇ ತಾರೀಕು ಎಳಿಬೇಕು ಅಂತ ನಾವು ನಿಮಗೆ ಚಾಲನೆ ಕೊಟ್ಟು ಈ ಭಾಗದ ಜನಗಳನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಗುರುಗಳು ಕರೆ ಕೊಟ್ಟಿದ್ರಂತೆ ಕಳೆದ ವಾರದಿಂದ ತಿಂಗಳಿದೆ 2 ತಿಂಗಳು. ಒಂದು ಕಂಪನಿಯಲ್ಲಿ, ಖಾಸಗಿ ಕಂಪನಿ, ಉತ್ತರ ಭಾರತೀಯರ ಅಧೀನದಲ್ಲಿ ಇರುವಂತಹ ಒಂದು ಖಾಸಗಿ ಕಂಪನಿ ಇರ್ಲಿ, ಅವ್ರು ಯಾವ್ದಾದ್ರು ಹೆಸರಿರಲಿ, ಇಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದೆ, ಧೂಳಾಗ್ತಾ ಇದೆ, ನಗರದ ಜನ ಜೀವನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅಂದ್ರೂ ಕೂಡ ಇಲ್ಲಿ ಸರ್ಕಾರಗಳು ಮತ್ತೆ ಮಂತ್ರಿಗಳಾಗಿರುವಂತವರು, ಶಾಸಕರಾಗಿರುವಂತವರು ಅದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ. ಅಂದ್ರೆ ಕನ್ನಡಿಗ ಆಗಿರುವಂತಹ ಈ ಪೀಠದ ಗುರುಗಳೇ ಇದನ್ನ ಮುಂದಾಳತ್ವ ತೆಗೆದುಕೊಂಡೋಗಿ ಸರ್ಕಾರಕ್ಕೆ ಮನವಿ ಮಾಡಿದ್ರು ಕೂಡ ಸರ್ಕಾರ ಅವ್ರ ಮಾತನ್ನ ಕೇಳ್ತಾ ಇಲ್ಲ ಅಂದ್ರೆ ಜನತೆ ಅರ್ಥ ಮಾಡ್ಕೊಳ್ಬೇಕು. ಯಾ ಗುರುಗೂ ಎದುರೋದಿಲ್ಲ, ಯಾರಿಗೂ ಎದುರೋದಿಲ್ಲ, ಯಾ ಗುರು ಆದ್ರೆ ಏನು ಅನ್ನುವಂತ ಮನಸ್ಥಿತಿಗೆ ಬಂದಿದ್ದಾರೆ. ಅಕ್ರಮ ನಡೆದೇ ತೀರಿಸ್ತೀವಿ, ನಿನ್ನನ್ನ ಕೊಂಡುಕೊಳ್ತೀವಿ ಅನ್ನುವಂತ ಮಟ್ಟಿಗೆ ರಾಜ್ಯ ಸರ್ಕಾರ ಮತ್ತೆ ಖಾಸಗಿ ಸಂಸ್ಥೆಗಳು ಒಪ್ಪಂದವನ್ನ ಮಾಡಿಕೊಂಡಿದ್ದಾವೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಎಲ್ಲ ನೀಚ ವಿಚಾರಗಳನ್ನ ಜನತೆ ಮುಂದೆ ಇಡ್ತಾ ನಾಡಿನಲ್ಲಿ ಒಂದು ಹೊಸ ಬದಲಾವಣೆಯ ಕ್ರಾಂತಿಯನ್ನ ತರಬೇಕು ಅಂತ ಕನ್ನಡಿಗರನ್ನ ಎದ್ದೇಳು ಕನ್ನಡಿಗ, ಎದ್ದೇಳು ಕನ್ನಡಿಗ, ಎದ್ದೇಳು ಕನ್ನಡಿಗ, ಕೆಆರ್ಎಸ್ ಪಕ್ಷ ಸೇರುಬಾ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಕರೆದುಕೊಂಡು ಹೋಗುವಂತದ್ದು ಮಾಡ್ತಾ ಇದೀವಿ. 1-2 ಮಾತುಗಳನ್ನ ನಮ್ಮ ಗುರುಗಳು ಮಾತಾಡ್ತಾರೆ, ನಗರದಲ್ಲಿ ಮಾತಾಡ್ತಾರೆ ಸರ್ ಸಾಕು ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ನಾವು ಈಗ ಕಾರ್ಯಕ್ರಮವನ್ನ ದೇಣಿಗೆ ಮತ್ತೆ ಸದಸ್ಯತ್ವ ಅಭಿಯಾನವನ್ನ ನಾವು ನಗರದಲ್ಲಿ ಮಾಡ್ತಾ ಮುಂದಿನ ಪೀಳಿಗೆಯನ್ನ ಎದ್ದೇಳಿಸುವಂತಹ ಕೆಲಸವನ್ನ ಮಾಡೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ ನಮಸ್ಕಾರ. ನಡೀರಿ, ಎಲ್ಲ ಹೋಗೋಣ.